ಹಲೋ ನಮಸ್ತೆ ಸ್ಟೂಡೆಂಟ್ಸ್. ಈ ದಿನ ನಾವು ಗಣಿತದ ಸುಲಭ ಟ್ರಿಕ್ ಅಥವಾ ಮ್ಯಾಥ್ಸ್ ಟ್ರಿಕ್ಸ್ ಬಗ್ಗೆ ತಿಳಿಯೋಣ. ಇಲ್ಲಿ ತುಂಬ ಟ್ರಿಕ್ಸ್ ಇದೆ, ತುಂಬ ವಿಷಯಗಳಿದೆ. ಆದರೆ ಈ ದಿನದ ಕ್ಲಾಸಲ್ಲಿ ನಾವು ಒಂದೇ ಒಂದು ಚಿಕ್ಕ ಒಂದು ಕಾನ್ಸೆಪ್ಟನ ಮೂಲಕ ಕಲಿತಾ ಇದ್ದೇವೆ. ಮತ್ತು ಆ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇಲ್ಲಿ ನೋಡಿ ಮಕ್ಕಳೇ, ಗಣಿತದ ಸುಲಭ ಟ್ರಿಕ್ಸ್ಗಳಲ್ಲಿ ಈ ದಿನ ನಾವು ಕಲಿಯೋಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ, ಗಣಿತದ ಸುಲಭ ಟ್ರಿಕ್ಸ್ಗಳು ಅಥವಾ ಮ್ಯಾಥ್ಸ್ ಟ್ರಿಕ್ಸ್ಗಳಲ್ಲಿ 5ರಿಂದ ಗುಣಿಸುವ ಸರಳ ದಾರಿ ಅಥವಾ ಮಲ್ಟಿಪ್ಲೈ ಬೈ 5. ಯಾವುದೇ ಸಂಖ್ಯೆಯನ್ನು, ಏನು ನಿಯಮ ಇದೆಯಪ್ಪ ಇದರಲ್ಲಿ ಅಂದರೆ, ಯಾವುದೇ ಸಂಖ್ಯೆಯನ್ನು 5ರಿಂದ ಗುಣಿಸಲು ಆ ಸಂಖ್ಯೆ ಕೊನೆಗೆ ಒಂದು ಸೊನ್ನೆನ ಸೇರಿಸಿ ನಂತರ ಅದನ್ನು ಅರ್ಧ ಮಾಡಿ. ಸೊ ಈ ಥರ ನಾವು ಈ ನಿಯಮವನ್ನು, ಅಂದರೆ ಯಾವುದೇ ಒಂದು ಸಂಖ್ಯೆ ಇರಲಿ, ಆ ಸಂಖ್ಯೆ 5ರಿಂದ ಗುಣಿಸ್ಬೇಕಂದ್ರೆ ಆ ಸಂಖ್ಯೆ ಕೊನೆಯಲ್ಲಿ ಏನು ನಮ್ಗೆ ಉದಾಹರಣೆ ಕೊಟ್ಟಿರ್ತಾರಲ್ಲ, ಆ ಸಂಖ್ಯೆ ಕೊನೆಯಲ್ಲಿ ಸೊನ್ನೆನ ಸೇರಿಸಬೇಕು, ನಂತರ ಬಂದಿರೋ ಉತ್ತರವನ್ನು ಅರ್ಧ ಮಾಡಬೇಕು. ಈ ಟ್ರಿಕ್ ಮೂಲಕ ನಾವು ಈಸಿಯಾಗಿ 5ರಿಂದ ಗುಣಿಸುವಂಥ ಲೆಕ್ಕಗಳನ್ನ ಮಾಡ್ಬೋದು ಮಕ್ಕಳೇ. ಹಾಗಿದ್ರೆ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಉದಾಹರಣೆ ಏನಿದೆ ಅಂದರೆ 43ನ್ನು 5ರಿಂದ ಗುಣಿಸೋದು. ಸೊ ಮೊದಲು ನಾವು 2 ವಿಧಾನದಲ್ಲೂ ಕೂಡ ಇದನ್ನು ಕಲಿತಾ ಹೋಗೋಣ. ಅಂದರೆ ಸರಳವಾಗಿ ನಾವು ಸಾಮಾನ್ಯ ವಿಧಾನದ ಮೂಲಕ ಹೇಗೆ ಲೆಕ್ಕ ಮಾಡ್ತೇವೆ ಮತ್ತು ಟ್ರಿಕ್ಗಳನ್ನು ಯೂಸ್ ಮಾಡಿ ಕೂಡ ಹೇಗೆ ಮಾಡೋದು ಅನ್ನೋದನ್ನು. ಮೊದಲನೇದಾಗಿ ನಾವು ಸಾಮಾನ್ಯ ವಿಧಾನ ಅಂತ ನೋಡಿದ ಮಕ್ಕಳು, ಇಲ್ಲಿ ನೋಡಿ, 43ನ್ನು 5ರಿಂದ ಗುಣಿಸೋದು. ನಮಗೆ ಗೊತ್ತಿದೆ ಗುಣಾಕಾರ ಹೇಗೆ ಮಾಡ್ತೇವಪ್ಪ ಅಂದರೆ, 5ರಿಂದ 3ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ, ನಮಗೆ 15 ಬರುತ್ತೆ. ಸೊ 15ನ್ನು 5 ಬರುತ್ತೆ, 1 ಕ್ಯಾರಿ ಕೊಡ್ತೇವೆ. 5ನ್ನು 4ರಿಂದ ಗುಣಿಸಿದಾಗ 20 ಆಗುತ್ತೆ, 1 ಕ್ಯಾರಿ ಸೇರಿದ್ರೆ ಎಷ್ಟಾಯಿತು, 21 ಆಯಿತು. ಇದು ಸಾಮಾನ್ಯ ವಿಧಾನ, ನಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾದರೆ ಈ ದಿನ ನಾವು ಕಲಿಯೋದಕ್ಕೆ ಹೊರಟಿರೋ ಟ್ರಿಕ್ ಮೂಲಕ ನಾವು ಇದೇ ಸಮಸ್ಯೆನ ಬಿಡಿಸೋದಾದರೆ ಮಕ್ಕಳೇ ಹೇಗೆ ಮಾಡ್ತೇವೆ ಅನ್ನೋದಾದರೆ, ಇಲ್ಲಿ ನೋಡಿ ಮಕ್ಕಳೇ, ಏನಿದೆ ನಮಗೆ ವಿಧಾನ, ನಿಯಮ ಏನು ಹೇಳುತ್ತೆ ಅಂದರೆ, ಈ ಉದಾಹರಣೆ 43ನ್ನು 5ರಿಂದ ಗುಣಿಸೋದು. ವಿಧಾನ ಏನು ಹೇಳುತ್ತೆ, ಕೊಟ್ಟಿರೋ ಸಂಖ್ಯೆ ಪಕ್ಕದಲ್ಲಿ 0 ಬರೀಬೇಕು ಅಂತ. ಹಾಗೆಯೇ 43ರ ಪಕ್ಕದಲ್ಲಿ 0 ಇಟ್ಟರೆ ಎಷ್ಟಾಯಿತು ಮಕ್ಕಳೇ, 430 ಆಯಿತು. ಆಗ ಆ ಸಂಖ್ಯೆಯನ್ನು ಅರ್ಧ ಮಾಡಬೇಕು. ಅರ್ಧ ಮಾಡೋದು ಅಂದರೆ ಅರ್ಥ 2ರಿಂದ ಭಾಗಿಸೋದು ಅಂತ. ಹಾಗೆಯೇ 430ನ್ನು 2ರಿಂದ ಭಾಗಾಕಾರ ಮಾಡೋದು. ಹಾಗಾದ್ರೆ ಏನು ಬರುತ್ತೆ ಮಕ್ಕಳ ಆನ್ಸರು, 2 1 2 2 4 ಆಗುತ್ತೆ. ಮತ್ತು 3 ಇದೆ, 2 1 2 ಆಯಿತು. ಇನ್ನು 1 ಮಿಕ್ಕತ್ತೆ, 0 ಇರೋದ್ರಿಂದ 2 5 ಎಷ್ಟಾಗಿತ್ತು, 15 ಆಯಿತು. 2 5 10 ಆಯಿತು. ಟೋಟಲ್ ಎಷ್ಟು ಬಂತು ಮಕ್ಕಳೇ ನಮ್ಗೆ ಆನ್ಸರು, 215. ಇದೇ ಆನ್ಸರ್ ನಮಗೆ ಸಾಮಾನ್ಯ ವಿಧಾನದಲ್ಲೂ ಬಂದಿದೆ ಮತ್ತು ಟ್ರಿಕ್ ಮೂಲಕನೂ ಕೂಡ ಸಿಕ್ಕಿದೆ. ಅಂದರೆ ನಮ್ಗೆ ಯಾವ ವಿಧಾನ ಇಲ್ಲಿ ತುಂಬ ಈಸಿ ಆಗ್ತಿದೆ ಅಂದರೆ, ತುಂಬ ಸರಳ ಅನ್ನಿಸ್ತಿದೆ ಅಂದರೆ ಟ್ರಿಕ್ ಮೂಲಕ ಯೂಸ್ ಮಾಡೋದು. ಇದೇ ಥರ ನೀವು ಯಾವುದೇ ಸಮಸ್ಯೆಯೂ ಕೂಡ ಈ ವಿಧಾನದಿಂದ ಬಿಡಿಸ್ಬೋದು ಮಕ್ಕಳೇ. ಈ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ, ಅರ್ಥ ಆಗಿತ್ತಂದರೆ ಈ ಸಮಸ್ಯೆ, ಮತ್ತೊಂದು ಸಮಸ್ಯೆ ಇದೆ ಮಕ್ಕಳೇ, ಆ ಸಮಸ್ಯೆನ ನೀವು ಮತ್ತೆ ನೋಡ್ತಾ ಹೋಗೋಣ. ಆ ಸಮಸ್ಯೆನ ಮಾಡೋದಕ್ಕೆ ಟ್ರೈ ಮಾಡಿ. ಏನಿದೆ ಎರಡನೇ ಸಮಸ್ಯೆ ಅಂದರೆ, ಉದಾಹರಣೆ ಅಂದರೆ 62ನ್ನು 5ರಿಂದ ಗುಣಿಸೋದು. ಹಾಗಾದರೆ ಸಾಮಾನ್ಯ ವಿಧಾನದಲ್ಲಿ ನಾವು ನೋಡಿದ್ರೆ 62ನ್ನು 5ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳ, ನಮಗೆ 310 ಬರುತ್ತೆ. ಟ್ರೈ ಮಾಡಿ ನೋಡಿ. ಇದೇ ಸಂಖ್ಯೆ ನಾವು ಟ್ರಿಕ್ ಮೂಲಕ ಬಳಸಿದಾಗ ಎಷ್ಟು ಸಿಗುತ್ತೆ ನಮಗೆ, 62ನ್ನು 5ರಿಂದ ಗುಣಿಸಿದಾಗ ಅದಕ್ಕೆ ಏನು ಮಾಡಬೇಕು, ಒಂದು 0 ಬರೀಬೇಕು. ಜೊತೆಗೆ ಅದು 2ರಿಂದ ಭಾಗಿಸಿದಾಗ ಕೂಡ 310 ಬರುತ್ತೆ. ಇದೇ ಥರ ಸುಮಾರಷ್ಟು ಪ್ರಾಬ್ಲಮ್ಸನ್ನು ನೀವೇನು ಮಾಡ್ತಾ ಹೋಗ್ಬೋದು ಇದೇ ವಿಧಾನದಲ್ಲಿ. ಅಂದರೆ ನಾವು ಇದೇ ಬರೀ 2 ಅಂಕಿ ಸಂಖ್ಯೆನೇ ಅಂತಲ್ಲ, ನಾವು 3 ಅಂಕಿ ಸಂಖ್ಯೆ, 4 ಅಂಕಿ ಸಂಖ್ಯೆ, ಯಾವುದೇ ಸಂಖ್ಯೆಗಳನ್ನು ಕೂಡ ನಾವೇನು ಮಾಡ್ಬೋದು, ಇದೇ ಟ್ರಿಕ್ಗಳನ್ನು ಬಳಸಿ ಮಾಡ್ತಾ ಹೋಗ್ಬೋದು ಮಕ್ಕಳೇ. ಹೀಗೆ ಇನ್ನಷ್ಟು ಮತ್ತಷ್ಟು ಗಣಿತದ ಸುಲಭ ವಿಧಾನದ ಮೂಲಕ ಅಥವಾ ಟ್ರಿಕ್ ಮೂಲಕ ಮ್ಯಾಥ್ಸನ್ನು ಕಲಿಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡ್ತಾಯಿರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.